ಹೋಗ್ಬೇಕು, ನಾನಿವತ್ತು ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡ್ಲ. ಇಲ್ಲ, ನಾನು ಏರ್ಪೋರ್ಟ್ ಹತ್ರ ಇರೋ ನನ್ನ ಚಿಕ್ಕ ಮಾಮನ ಮದ್ವೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ ಎಲ್ಲರೂ ಎಷ್ಟು ಟ್ರಾಫಿಕ್. ಪಾಪ ಆಂಬ್ಯುಲೆನ್ಸ್ಗೆ ಹೋಗಕ್ಕಾಗ್ತಾ ಇಲ್ಲ. ನಾನ್ ದೊಡ್ಡ ಆದ್ಮೇಲೆ ಗಾಡಿ ಓಡಿಸ್ತೀನಲ್ಲ, ಫಸ್ಟ್ ನಾನು ಆಂಬ್ಯುಲೆನ್ಸ್ಗೆ ದಾರಿ ಬಿಟ್ಕೊಂಡ್ ಕೊಡ್ತೀನಿ. ನೀವು ಹಾಗೆ ಮಾಡಿ. ನಮ್ ಚಿಕ್ಕಮ್ಮನ ಮನೆ ಹತ್ರ ಒಂದು ಬ್ಯೂಟಿಫುಲ್ ಆಗಿರೋ ಫೋರ್ಟ್ ನ ವಿಜಯನಗರ ಸಾಮ್ರಾಜ್ಯದ ಮಲ್ಲ ಬೈರೇಗೌಡ್ರು ಕಟ್ಸಿದ್ರಂತೆ. ಈ ಫೋರ್ಟ್ ಒಳಗಡೆ ಹಳೇ ಕಾಲದ ದೇವಸ್ಥಾನಗಳೆಲ್ಲ ಇದಾವೆ. ನೀವು ಯಾವಾಗನ ದೇವನಹಳ್ಳಿ ಕಡೆ ಬಂದ್ರೆ ಟಿಪ್ಪು ಸುಲ್ತಾನ್ ಅವರ ಬರ್ತ್ ಪ್ಲೇಸು, ಫೋರ್ಟು ಮಿಸ್ ಮಾಡ್ತೀರಾ ನೋಡಿ. ಅಲ್ಲಿ ನೋಡಿ ನಮ್ಮ ಅಣ್ಣ ಅದೆಲ್ಲ ಇದ್ದಾರೆ. ನಮ್ಮ ಮಮ್ಮಿ ಇಟ್ಕೊಂಡಿರೋ ಕಲ್ಚದಲ್ಲಿ ಬನಾನ ಇತ್ತು, ಅವ್ರಿಗೆ ಅದ್ರ ಮೇಲೆ ಕಣ್ಣು. ಡ್ಯಾನಿ ಎಷ್ಟು ಸೈಲೆಂಟು, ತರ್ಲೇನೆ ಮಾಡಲ್ಲ. ನೀವೇ ನೋಡಿ. ಆಮೇಲೆ ರೆಡಿಯಾಗಿ ರಿಸೆಪ್ಷನ್ ಮುಗಿಸಿ ಊಟ ಮಾಡಕ್ ಹೋದ್ವಿ. ಟೇಬಲ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನಮ್ ಫ್ಯಾಮಿಲಿನೇ ಇದ್ರು. ನಮ್ ಫ್ಯಾಮಿಲಿಗೆ 2 ಟೇಬಲ್ ಬೇಕು. ಊಟ ಮುಗಿಸ್ಬಿಟ್ಟು ನಮ್ಮಮ್ಮ, ನಮ್ಮವರಜ್ಜಿ, ನಮ್ಮ ಪೂಜತೆ ಎಲ್ಲ ಹಲ್ದಿ ಫಂಕ್ಷನ್ಗೆ ಅಟೆಂಡೆನ್ಸ್ ಹಾಕ್ತೀವಿ. ಮಮ್ಮಿ, ರಾಮಿ, ಸ್ಯಾಮಿ, ತಾತ, ಮನೋಮ ನಾವೆಲ್ಲರೂ ಅಬ್ಸೆಂಟ್. ಯಾಕಂದ್ರೆ ನಾವು ರೂಮ್ ಒಳಗೆ ಕೊಚ್ಕೊಂಡಿದ್ವಿ. ನೆಕ್ಸ್ಟ್ ಮಾರ್ನಿಂಗ್ ಇಡ್ಲಿ, ವಡಾ, ಪೊಂಗಲ್ ತಿಂದು ಬಂದು ನೋಡಿದ್ರೆ ಇಲ್ಲಿ ಇನ್ನೊಂದು ಪೂಜೆ. ಮದ್ವೆ ಅಂದ್ರೆ ಎಷ್ಟು ಟೆನ್ಷನ್. ಓಕೆ, ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಮದ್ವೆ ಎಲ್ಲ ಮುಗಿಸಿ ಸುಮ್ಮನೆ ಕುತ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಸ್ಯಾನಿ ಬಿಡ್ಬೇಕಲ್ಲ. ಫೈನಲಿ ಮದ್ವೆ ಮುಗಿಸ್ಕೊಂಡು ಮನೆಗೆ ಬರುವಾಗ ಮೆಕ್ಡೊನಾಲ್ಡ್ಸ್ ಅಲ್ಲಿ ಫ್ರೆಂಚ್ ಫ್ರೈಸು ಆಮೇಲೆ ಬರ್ಗರ್ ತಿಂದು ಮನೆ ಸೀದಾ ಲಂಡನ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಸಾಯನಾರ, ಟೇಕ್ ಕೇರ್.